ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ನೋದು ನನ್ನ ಭಾವನೆ. ಏನಪ್ಪ ಇವಳು ಮಾತಾಡೋದಕ್ಕೆ ಬಂದ್ಬಿಟ್ಲು ಅಂತ ಬೇಜಾರು ಮಾಡ್ಕೋಬೇಡಿ. ನಾನು ಇಷ್ಟು ದಿನದಿಂದ ಸರಿಯಾಗಿ ವೀಡಿಯೋಗಳನ್ನ ಹಾಕೋದಕ್ಕಾಗಿರಲಿಲ್ಲ, ದಯವಿಟ್ಟು ಕ್ಷಮಿಸಿ. ನಾಳೆಯಿಂದ ಎಲ್ಲನೂ ವೀಡಿಯೋಗಳನ್ನ ಹಾಕ್ಕೊಂಡು ಹೋಗ್ತೀನಿ. ಹಾಗೆ ನಾನೊಂದು ಹೊಸ ಕತೆ, ನಿಜ ಜೀವನದ ಕಥೆಯನ್ನು ತಗೊಂಡಿದ್ದೆ. ಆ ಕಥೆನೂ ಕಂಟಿನ್ಯೂ ಮಾಡೋದಕ್ಕೆ ನನ್ನ ಕೈಲಿ ಆಗೇ ಇರಲಿಲ್ಲ. ನಾಳೆಯಿಂದ ಅದನ್ನು ಒಂದೊಂದು ಎಪಿಸೋಡ್ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಫ್ರೆಂಡ್ಸ್, ದಯವಿಟ್ಟು ನನಗೆ ಸಪೋರ್ಟ್ ಮಾಡಿ. ಈ ವಿಡಿಯೋ ಮಾಡಬೇಕಾದ್ರೂ ಇದು ಒಂದು ಸರಿ ಸ್ಟೋರಿ ಮಾಡಿ ಅದು ಎಕ್ಸ್ಪೋರ್ಟ್ ಮಾಡೋದಕ್ಕಾಗದೆ ಸ್ಟೋರಿ ಕರಪ್ಟೆಡ್ ಅಂತ ಏನೋ ಬಂದು ಮತ್ತೆ ಆ ಸ್ಟೋರಿನ ನಾನು ಮತ್ತೆ ತಗೊಳ್ಳೋದಕ್ಕಾಗಲೇ ಇಲ್ಲ. ತುಂಬ ಕಷ್ಟಪಟ್ಟು ವಿಡಿಯೋ ಮಾಡ್ತಿರ್ತೀನಿ. ಅದ್ರ ಮಧ್ಯದಲ್ಲೂ ಈ ಥರ ಸಮಸ್ಯೆಗಳಾದಾಗ ತುಂಬ ಬೇಜಾರಾಗ್ಬಿಡುತ್ತೆ ಫ್ರೆಂಡ್ಸ್. ಆದರೂ ಪರವಾಗಿಲ್ಲ, ಮತ್ತೆ ಮಾಡೋಣ ಅಂತ ಹೇಳಿ ಈ ಸ್ಟೋರಿನ ತೊಗೊಂಡು ಮಾಡ್ತಾಯಿದ್ದೀನಿ. ದಯವಿಟ್ಟು ಯಾರಿಗಾದರೂ ನನ್ನಿಂದ ಬೇಜಾರಾಗಿದ್ದರೆ ಕ್ಷಮಿಸಿ. ನಿಮ್ಗೆ ಈಗಾಗಲೇ ಗೊತ್ತಿದೆ ನಮ್ಮ ಮನೆಯಲ್ಲಿ ಯಾವ ಥರ ಪರಿಸ್ಥಿತಿ ಇದೆ ಅಂತ ಹೇಳಿ. ಇಂಥ ಪರಿಸ್ಥಿತಿನಲ್ಲಿ ನಾವು ಎಲ್ಲನೂ ಮಾಡ್ತೀವಿ ಅಂತ ಹೇಳೋದಕ್ಕೂ ಆಗಲ್ಲ. ಇಲ್ಲ, ನಾನು ಕರೆಕ್ಟಾಗಿ ಹಾಕ್ಕೊಂಡೇ ಹೋಗ್ಬಿಡ್ತೀನಿ, ಮಾಡೇ ಬಿಡ್ತೀನಿ ಅಂತ ಹೇಳೋದಕ್ಕಾಗಲ್ಲ. ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ಬೋದು ಫ್ರೆಂಡ್ಸ್. ದಯವಿಟ್ಟು ಬೇಜಾರು ಮಾಡ್ಕೊಳ್ದೇ ಇರೋ ಥರ ಸ್ಟೋರಿನ ನೋಡಿ. ನಾನು ಖಂಡಿತ ಸ್ಟೋರಿನ ಸ್ಟಾಪ್ ಮಾಡಲ್ಲ, ಮುಂದುವರ್ಸ್ಕೊಂಡು ಹೋಗಬೇಕು ಅಂತಲೇ ಅಂದ್ಕೊಂಡಿದ್ದೀನಿ. ಆದ್ರೂ ಎಲ್ಲೋ ಒಂದೊಂದು ಸರಿ ಮಿಸ್ ಆಗಿಬಿಡುತ್ತೆ, ಆವಾಗ ಬೇಜಾರು ಮಾಡ್ಕೋಬೇಡಿ. ನಾವು ಮನೆಯಲ್ಲಿ ಸಾಕಿರೋ ಪ್ರಾಣಿ ಪಕ್ಷಿಗಳಿಗೆ ಏನಾದರೂ ಆಯಿತು ಅಂತಂದರೆ ತುಂಬ ಬೇಜಾರಾಗುತ್ತೆ, ಅಳು ಬರುತ್ತೆ. ತುಂಬ ಏನಂದರೆ ಅದ್ರ ಜ್ಞಾನ ಯಾವ ಥರ ಇರುತ್ತೆ ಅಂದರೆ ನಮಗೆ ಆ ಪ್ರಾಣಿ ಈ ಥರ ಮಾಡ್ತಾಯಿತ್ತು, ಇಲ್ಲಿ ಕುತ್ಕೊತಿತ್ತು, ಈ ಥರ ಮಾಡ್ತಾಯಿತ್ತು ಅಂತ ನಮಗೆ ಅದೇ ನೆನಪಾಗ್ತಾ ಇರುತ್ತೆ. ಪ್ರತಿ ಕ್ಷಣವೂ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಿರ್ತೀವಿ. ಹಂಗಿರ್ಬೇಕಾದ್ರೆ ಒಬ್ಬ ವ್ಯಕ್ತಿ ನಮ್ಮ ಸುತ್ತಮುತ್ತ ಇರೋರು ಇವಾಗ ಇಲ್ಲ ಅಂತ ಅಂದಾಗ ಅವರು ಇಲ್ಲ ಅನ್ನೋವಂಥ ಒಂದು ಸೆನ್ಸ್ ನಮ್ಗೆ ಯಾವ ರೀತಿ ವರ್ಕ್ ಆಗುತ್ತೆ ಅಂದರೆ, ಹೌದಲ್ವಾ, ಅವ್ರು ಈ ಥರ ಹೇಳ್ತಾಯಿದ್ರು, ಈ ಥರ ಮಾಡ್ತಾಯಿದ್ರು, ಈ ಥರ ಇದ್ದರು, ಇದೇ ನಮಗೆ ಪದೇ ಪದೇ ನೆನಪಿಗೆ ಬರ್ತಾನೆ ಇರುತ್ತೆ, ಬೇಜಾರಾಗ್ತಾ ಇರುತ್ತೆ. ಇದು ಸ್ವಲ್ಪ ದಿನದವರೆಗೂ ಇದೇ ಥರ ಮನಸ್ಥಿತಿ ನಮ್ಗಳಿಗೂ ಇರುತ್ತೆ, ಮನೆಯಲ್ಲೂ ಇರುತ್ತೆ. ಅದು ನಿಮ್ಗಾಗಲೇ ಕೆಲವೊಬ್ರಿಗೆ ಎಲ್ಲ ಅನುಭವ ಇರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ತುಂಬ ಜನಕ್ಕೆ ಈ ಅನುಭವ ಆಗಿರುತ್ತೆ. ಹಾಗಾಗಿ ಫ್ರೆಂಡ್ಸ್, ದಯವಿಟ್ಟು ನನಗೆ ಸ್ವಲ್ಪ ಏನಂದರೆ ನನಗೆ ಮೆಂಟಲಿ ಸ್ವಲ್ಪ ಬೇಜಾರನ್ನು ತುಂಬಾ ಆಗಿದೆ. ಅದರಿಂದ ಹೊರಗೆ ಬರೋದಕ್ಕೆ ಸ್ವಲ್ಪ ಟೈಮ್ ಆಗುತ್ತೆ. ನನಗೆ ಗೊತ್ತು, ಅವ್ರದ್ದೇ ಜ್ಞಾನದಲ್ಲಿ ನಾವು ಮಾಡೋ ಕೆಲಸಗಳನ್ನ ಬಿಟ್ಟರೆ ಅದು ತುಂಬ ದೊಡ್ಡ ಸಮಸ್ಯೆ ಆಗುತ್ತೆ ಅನ್ನೋದು. ಆದ್ರೂ ನಾನು ಎಷ್ಟಾಗುತ್ತೋ ಅಷ್ಟು ನಾನು ಅದನ್ನು ಪುಷ್ ಮಾಡಿಕೊಂಡು ನನ್ನ ಕೆಲಸ ಏನಿದೆ, ನನ್ನ ರೂಟೀನ್ ಏನಿದೆ ಅದ್ರ ಕಡೆ ನಾನು ಗಮನ ಕೊಡ್ತಾ ಇದ್ದೀನಿ. ಹಾಗಾಗಿ ಸ್ವಲ್ಪ ಹಿಂದೆ ಮುಂದೆ ಆದರೆ ವೀಡಿಯೋಸು ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ತುಂಬ ಮಾತಾಡ್ಬಿಟ್ಟೆ ಅಂತ ಅನ್ಸುತ್ತೆ ಇವತ್ತು. ಬನ್ನಿ ಕತೆ ಕಡೆ ಹೋಗೋಣ. ಗೀತಾ, ನಿಂದಾದ್ರೂ ಅತಿ ಆಯ್ತಮ್ಮ. ಕುಡಿಲಿ ಮಗು, ಕುಡಿಲಿ. ಆ ಮಗು ಹಿಡ್ಕೊಂಡು ಅವಾಗಿಂದ ಮಡ್ತಲ್ಲೇ ಕೂತಿದೆಯಲ್ಲ, ಏನಂತ ಹೇಳೋದಪ್ಪ ನಾವು? ಎಷ್ಟು ಹೇಳಿದ್ರು ಅರ್ಥ ಮಾಡ್ಕೊಳ್ಳಲ್ಲ ಅಂತಂದ್ರೆ ಏನು ಮಾಡ್ಬೇಕು ಹೇಳು? ಅಲ್ಲ, ಇಲ್ಲೇ ಈ ಥರ ಮಾಡ್ತಾ ಇದೀಯಾ, ಊರಿಗೆ ಹೋದ್ಮೇಲೆ ನಮ್ಮ ಮಾತು ಕೇಳ್ತೀಯ ನೀನು? ಏನಾಯ್ತಮ್ಮ ಈಗ? ನೀನು ಯಾಕೆ ನನಗೆ ಬೈತಾ ಇದೀಯಾ? ಇನ್ನೇನಮ್ಮ ಮತ್ತೆ? ಮಗು ಕೊಡಿಲಿ, ನಿನಗೆ ಸ್ವೆಟ್ರ್ ಹಾಕೋ ಅಂದೆ, ತಲೆ ಕಟ್ಕೋ, ಸಾಕ್ಸ್ ಹಾಕೋ, ಬೆಚ್ಚಗಿರ್ಬೇಕು ಈ ಟೈಮಲ್ಲಿ. ನೀನು ಏನಪ್ಪ, ನೀನು ಎಷ್ಟು ಹೇಳಿದ್ರು ಅದೇ ಕೆಲಸ ಮಾಡ್ತಾ ಇದೆಯಲ್ಲ. ನೀನು ಮನೆಗೆ ಬಂದು ಎಷ್ಟೊತ್ತಾಯ್ತು, ಇನ್ನೂ ಒಂದು ಸ್ವೆಟ್ರ್ ಹಾಕೊಳ್ಳಿಲ್ಲ, ತಲೆ ಕಟ್ಕೊಳ್ಳಿಲ್ಲ. ಇರು, ನಿಮ್ಮ ಅತ್ತೆಗೆ ಹೇಳ್ತೀನಿ. ನಾನು ಹೇಳಿದ್ರೆ ನನ್ನ ಮಾತಿಗೆ ಬೆಲೆ ಇಲ್ಲ ಅಲ್ವಾ? ನಿಮ್ಮ ಅತ್ತೆ ಕೈಲೇ ಹೇಳಿಸ್ತೀನಿ. ಯಾವಾಗ್ಲಾದ್ರೂ ಹೇಳಿದ ಮಾತು ಕೇಳ್ತೀಯ ನೋಡ್ತೀನಿ. ನೋಡಿಲಿ, ಈ ಕಿಟಕಿಗಳು ಇದೆಲ್ಲನೂ ತೆಕ್ಕೊಂಡು ಕೂತ್ಬಿಟ್ಟಿದ್ದೀರಲ್ಲ, ಇದನ್ನ ಮುಚ್ಚಬೇಕು ತಾನೇ? ಅಮ್ಮ, ಅದು ಕಿಟಕಿ ಅಲ್ಲಮ್ಮ, ಅದು ಬಾಲ್ಕನಿಗೆ ಹೋಗೋದಕ್ಕೆ ಡೋರು, ಅದು ಗ್ಲಾಸ್ ಡೋರು, ಅದು ಕ್ಲೋಸ್ ಆಗಿದೆ ನೋಡು ಹತ್ರದಿಂದ. ಅಯ್ಯೋ ಹೌದಲ್ವಾ? ಅಯ್ಯೋ, ನಾನು ಇದು ಕಾಣಿಸ್ತಾ ಇತ್ತಲ್ಲ ಹೊರಗಡೆದೆಲ್ಲ, ನಾನು ಹಂಗಾಗಿ ಎಲ್ಲ ಬಾಗಿಲು ಓಪನ್ ಮಾಡಿ ಇಟ್ಬಿಟ್ಟಿದ್ದಾರೆ ಅಂತ ಅನ್ಕೊಂತಿದ್ದೆ. ಇವಾಗಾದ್ರೂ ಗೊತ್ತಾಯ್ತು ತಾನೆ? ಗೀತಾ, ದಯವಿಟ್ಟು ಕಣಮ್ಮ, ಹೇಳಿದ ಮಾತು ಕೇಳೆ. ಸ್ವಲ್ಪ ಹುಷಾರಾಗಿರ್ಬೇಕು ಈ ಟೈಮಲ್ಲಿ. ಒಂದು 5 ತಿಂಗಳಾದ್ರೂ ಅಚ್ಚುಕಟ್ಟಾಗಿ ಬಾಣಂತನ ಮಾಡಿಸ್ಕೋಬೇಕು ಕಣೆ. ಈ ತಣ್ಣಗೆ ಮಗುಗೆ ಗಾಳಿ ಬೀಸುತ್ತೆ ನೋಡ, ಮಗುಗೂ ಸ್ವೆಟ್ರ್ ಹಾಕಿ ತಲೆ ಕಟ್ಟಿ ಬೆಚ್ಚಗಿಡ್ಬೇಕು. ತಡಿ, ಅಳಿಯಂದ್ರಿಗೆ ಹೇಳ್ತೀನಿ, ಅದೆಂತೆಂತ ತಗೊಂಬಂದು ಕೊಟ್ಟವ್ರಲ್ಲ ಆ ಮಗಿಗೆ ಅಂತ ಹೇಳಿ, ಅದೆಲ್ಲನೂ ತಗೊಂಬಂದು ಕೊಡಿ ಅಳಿ ಅಂದ್ರೆ ನಾನು ಎಲ್ಲನೂ ಜೋಡಿಸ್ಕೋಬೇಕು ಅಂತವ. ಆ ಮಗಿಗೆ ತೊಟ್ಲು ಅಂತ ತಗೊಂಬಂದೈತಲ್ಲ ನಿಮ್ಮ ಮಾವ ಅವರು, ಅದೆಲ್ಲಿಟ್ರು? ಆ ತೊಟ್ಲೆಲ್ಲ ತಂದು ಇಡ್ಬೇಕು ತಾನೇ? ಅಮ್ಮ, ಎಲ್ಲ ಇದೆ, ತರ್ತಾರೆ ಇರು. ಇನ್ನ ಬಂದು 1 ಅವರ್ ಆಗಿಲ್ಲ ನಾವು ಮನೆಗೆ, ಆಗ್ಲೇ ಅದೆಲ್ಲಿ ಅದೆಲ್ಲಿ ಅಂತ ಯಾಕೆ ಇಷ್ಟೊಂದು ಪರದಾಡ್ತಾ ಇದೀಯಾ? ಎಲ್ಲ ಇದೆ, ಒಂದು 10 ನಿಮಿಷನಾದ್ರು ಸಮಾಧಾನ ಮಾಡ್ಕೋ. ಗೀತಾ, ಊಟ ಮಾಡಿದ್ಯಾ? ಹ್ಞೂ ಅತ್ತೆ, ಊಟ ಆಯ್ತು. ಬಿಗ್ರೆ, ಬನ್ನಿ ನೀವು ಊಟ ಮಾಡಿ. ನನಗೆ ಯಾಕೋ ಹಸಿವಿಲ್ಲ ಬಿಗ್ರೆ, ಆಮೇಲೆ ಊಟ ಮಾಡ್ತೀನಿ. ಗೀತಂಗೆ ಒಂಚೂರು ಮಲ್ಕೋ, ತಲೆ ಕಟ್ಕೋ, ಸ್ವೆಟ್ರ್ ಹಾಕೋ ಅಂತ ಹೇಳ್ತಾ ಇದ್ದೆ. ನೀವಾದ್ರೂ ಒಂದು ಮಾತು ಹೇಳಿ, ನಾನು ಹೇಳಿದ ಮಾತೇ ಕೇಳ್ತಾ ಇಲ್ಲ ನೋಡಿ. ಹೌದಮ್ಮ ಗೀತಾ, ನಿಮ್ಮಮ್ಮ ಹೇಳ್ತಿರೋದು ಕರೆಕ್ಟ್ ಆಗಿದೆ. ನೀನೇನಾದ್ರೂ ಈ ಥರ ಕುತ್ಕೊಂಡಿರೋದು ನಮ್ಮಮ್ಮ ಏನಾದರೂ ನೋಡ್ಬಿಟ್ಟಿದ್ದಿದ್ರೆ ಇಷ್ಟೊತ್ತಿಗೆ ನೀವು ಬೈದು ಅವರೇ ಎಲ್ಲ ಹಾಕ್ಸಿ ಮಲಗಿಸಿರೋರು.
ನಮ್ಮಮ್ಮ ಇನ್ನ ಬಂದಿಲ್ಲ, ನಿನ್ನ ನೋಡಿಲ್ಲ, ಅದಕ್ಕೆ ಈ ತರ ಆರಾಮಾಗಿ ಕುತ್ಕೊಂಡಿದೀಯ. ಹೌದು ಅತ್ತೆ, ಅಮ್ಮ ಎಲ್ಲೋದ್ರು? ಅಜ್ಜಿ ಕಾಣಿಸ್ತಾನೆ ಇಲ್ವಲ್ಲ. ನಿಮ್ಮ ಅಜ್ಜಿ ಕತೆ ಯಾಕೆ ಕೇಳ್ತೀಯ ಗೀತಾ? ಅದೇನೋ ಅವ್ರದ್ದು ಹಳೆ ಕಾಲದವು, ಅದು ಏನೋ ಹಾಲು ಎದಕ್ಕೆ ಒಳ್ಳೆ ಅಂತೆಲ್ಲ ಬರುತ್ತಲ್ಲ, ಅದೆಲ್ಲ ಬೆಳ್ಳಿದೆಲ್ಲ ಇದೆಯಂತೆ ಮನೆಯಲ್ಲಿ. ಬೌಲ್ಗಳು, ಸ್ಪೂನು, ಅದೆಲ್ಲನೂ ತಗೊಂಡು ಬಂದ್ಬಿಡ್ತೀನಿ. ನನ್ನ ಮರಿ ಮೊಮ್ಮಗಳಿಗೆ ಅದರಲ್ಲೇ ತಿನ್ನಿಸ್ಬೇಕು, ಅದರಲ್ಲೇ ಕುಡಿಸ್ಬೇಕು ಅಂದ್ಕೊಂಡು ಎಷ್ಟು ಹೇಳಿದ್ರು ಕೇಳಲಿಲ್ಲ. ಅಮ್ಮ ಬಿಡಮ್ಮ, ಇನ್ನೊಂದ್ಸರಿ ತಂದ್ರಾಯ್ತು, ಎಲ್ಲ ಮನೆಯಲ್ಲೇ ಇದ್ದಾವೆ, ಏನಕ್ಕೆ ತರಕ್ಕೆ ಹೋಗ್ತೀಯಾ? ಈಗ ನಮ್ಮ ಸ್ವೀಟಿಗೆಲ್ಲ ಯೂಸ್ ಮಾಡಿರೋದೆಲ್ಲ ತುಂಬ ಇದ್ದಾವೆ, ಬಿಡಮ್ಮ ಅಂತಂದ್ರೆ ಇಲ್ಲ ಇಲ್ಲ ಇಲ್ಲ, ನಮ್ಮ ಆದಿತ್ಯನ ಮಗಳಿಗೆ ನಾನು ಅದನ್ನ ಕೊಡಲೇಬೇಕು ಅಂತ ಹೇಳ್ಬಿಟ್ಟು ಎಲ್ಲ ತಗೊಂಡ್ಬರ್ತೀನಿ ಅಂತ ಊರಿಗೆ ಹೋಗಿದ್ದಾರೆ ನೋಡಮ್ಮ. ಹಾಗಾಗಿ ನಿಮ್ಮ ಅಣ್ಣ ಸ್ವಾಮಿ ಮತ್ತೆ ರಮ್ಯಾ ಬಂದಿದ್ದಾರಮ್ಮ. ಬಂದಿದ್ದಾರೆ, ಊಟಕ್ಕೆ ಬಡಿಸಿದ್ದೆ, ಊಟ ಆಯ್ತು ಅನ್ಸುತ್ತೆ, ಇನ್ನೇನೋ ಇಲ್ಲಿಗೆ ಬರ್ತಾರೆ. ಹೌದಾ, ಸ್ವಾಮಿ ಬಂದಿದ್ದಾನಾ? ಅಂದ್ರೆ ನಾನು ರೂಮಿಂದ ಹೊರಗಡೆನೆ ಬರ್ಲಿಲ್ವಲ್ಲ, ಹಂಗಾಗಿ ನನಗೆ ಗೊತ್ತೇ ಆಗಲಿಲ್ಲ ಬೀಗ್ರೆ. ಇರ್ಲಿ ಇರ್ಲಿ ಬೀಗ್ರೆ, ಪರವಾಗಿಲ್ಲ. ನಾನೆಲ್ಲ ಊಟಕ್ಕೆ ಬಡಿಸಿದ್ದೀನಿ, ಎಲ್ಲರದ್ದು ಊಟ ಆಯ್ತು. ಇನ್ನ ನಾನು, ನೀವು ಮತ್ತೆ ಮಂಜುಳಮ್ಮ 3 ಜನನು ಊಟ ಮಾಡೋದಕ್ಕೆ ಬ್ಯಾಲೆನ್ಸ್ ಇದೀವಿ. ನಾವೆಲ್ಲರೂ ಊಟ ಮಾಡ್ಕೊಂಡ್ರೆ ಇನ್ನ ನಮ್ಮ ದೀಪ್ತಿ ಏನೋ ಶಾಪಲ್ಲಿ ಏನೋ ಕೆಲಸ ಇದೆ ಅಂತ ಅರ್ಜೆಂಟಲ್ಲಿ ಅವಳು ಅಲ್ಲಿಗೆ ಹೋದ್ಲು. ಎಲ್ಲ ಹಾಸ್ಪಿಟಲಲ್ಲೇ ಇದ್ಲಲ್ಲ, ಹಾಗಾಗಿ ಸ್ವಲ್ಪ ಪೆಂಡಿಂಗ್ ಕೆಲಸಗಳಿದಾವೆ. ವರ್ಕರ್ಸ್ಗೆಲ್ಲ ಅದು ಆರ್ಡರ್ ಬಂದಿರೋದೆಲ್ಲ ಹೇಳಿ, ಅದಕ್ಕೆ ಏನೇನು ಮೆಟೀರಿಯಲ್ಸ್ ಬೇಕು ಎಲ್ಲ ತೆಗೆದುಕೊಟ್ಬಿಟ್ಟು ಬರ್ತೀನಿ. ನಾನು ಕಟ್ ಮಾಡಿಕೊಟ್ರೆ ಅವರು ನೀಟಾಗಿ ಸ್ಟಿಚ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಅವಳಂಗೆ ಬ್ಯುಸಿ ಇದ್ದಾಳೆ, ಅವಳು ಅಲ್ಲಿಗೆ ಹೋದ್ಲು. ಸರಿಯಾಗಿದ್ರೆ ಬೀಗ್ರೆ, ಬನ್ನಿ ನೀವು ಊಟ ಮಾಡೋರಂತೆ. ಗೀತಾ, ನೀನೊಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಮ್ಮ. ಮಗುಗೆ ಆ ತುಟ್ಲು ಟ್ರಾಲಿ ಎಲ್ಲ ತಗೊಂಬಂದಿದ್ವಲ್ಲ, ಅದೆಲ್ಲ ಇನ್ನೂ ತಗೊಂಬಂದು ರೂಮಲ್ಲಿ ಇಟ್ಟೇ ಇಲ್ವಲ್ಲ. ಯಾದಿಕ್ಕಂಗಂತೂ ಸ್ವಲ್ಪನೂ ಜವಾಬ್ದಾರಿ ಇಲ್ಲ. ಅಪ್ಪ ಆಗಿದ್ದಾನೆ, ಇನ್ನು ಅಪ್ಪನ ಥರ ನಡ್ಕೋಬೇಕು ಅನ್ನೋ ಜವಾಬ್ದಾರಿನೇ ಬಂದಿಲ್ಲ ಅವನಿಗೆ. ಅದೆಲ್ಲ ತಂದಿಲ್ ಕೊಡಬೇಕು ತಾನೆ. ಮಗು ನೋಡು, ಮಗುಗೆ ಸ್ವಲ್ಪ ಬೆಚ್ಚಿಗಿಡ್ಬೇಕಮ್ಮ. ಗೀತಾ, ನಿಮ್ಮ ತಾಯಿಯವರು ಎಲ್ಲ ತಿಳ್ಕೊಂಡಿದ್ದಾರೆ, ಅವ್ರು ಹೇಳ್ತಾ ಇದ್ದಾರೆ ತಾನೆ. ಅಯ್ಯೋ ಬೀಗ್ರೆ, ನಾನು ಅವಾಗಿಂದ ಹೇಳಿ ಹೇಳಿ ನನಗೂ ಸಾಕಾಗೋಯ್ತು. ನಾನು ಕೊನೆಗೆ ನಿಮ್ಮ ಹತ್ರ ಹೇಳ್ಸೋಣ ಅಂತ ನಾನು ಅನ್ಕೊಂತಿದ್ದೆ. ಇಲ್ಲ ಅತ್ತೆ, ಅಮ್ಮ ಹೇಳಿದ್ರು. ಅಂದರೆ ನನಗೆ ಸ್ವಲ್ಪ ಹಾಸ್ಪಿಟಲಿಂದ ಬಂದಲ್ಲ, ಏನೋ ಒಂಥರ ಮೂಡ್ ಆಫ್ ಥರ ಆಗ್ಬಿಟ್ಟಿತ್ತು. ಹಾಸ್ಪಿಟಲ್ಲು, ಆ ಸ್ಮೆಲ್ಲು, ಆ ಜನಗಳು, ಯಪ್ಪ ನನಗಂತೂ ಹಾಸ್ಪಿಟಲಿಂದ ಯಾವಾಗ ಹೊರಗಡೆ ಬರ್ತೀನೋ ಅನ್ನೋ ಥರ ಆಗ್ಬಿಟ್ಟಿತ್ತು. ನನ್ನ ಲೈಫಲ್ಲಿ ನಾನು ಇಷ್ಟು ದಿನದವರೆಗೂ ಹಾಸ್ಪಿಟಲಲ್ಲಿ ಇದ್ದಿದ್ದೇ ಇಲ್ಲ ಅತ್ತೆ. ಮನುಷ್ಯ ಅಂದಮೇಲೆ ಎಲ್ಲ ಥರ ಅನುಭವಗಳು ಆಗಬೇಕಮ್ಮ. ಇಲ್ಲ ಅಂತಂದರೆ ಅವನನ್ನು ಮನುಷ್ಯ ಅಂತ ಅನ್ನೋದೇ ಇಲ್ಲ. ಸರಿ, ಹಾಗಾದ್ರೆ ನಾನು ಆದಿತ್ಯಂಗೆ ಹೇಳಿ ಎಲ್ಲನೂ ಇಲ್ಲಿಗೆ ತರಿಸಿಡಿಸ್ತೀನಿ. ಗೀತಾ, ಇದೇ ರೂಮ್ ಇಲ್ಲ ಅಥವಾ ಬೇರೆ ರೂಮ್ಗೆ ಶಿಫ್ಟ್ ಆಗ್ತೀಯಾ? ಇನ್ನು ತುಂಬ ರೂಮ್ಸ್ ಇದ್ದಾವೆ. ಅಂದರೆ ಇಲ್ಲಿ ಗಾಳಿ ಬೆಳಕು ಎಲ್ಲ ಚೆನ್ನಾಗಿದೆ ಅಂತ ಅಂದ್ಕೊಂಡು ಇಲ್ಲಿಗೆ ಶಿಫ್ಟ್ ಆಗಿದ್ದೆ. ಈಗ ಮಗುಗೆ ಥಂಡಿ ಗಾಳಿ ಬೀಸುತ್ತೆ ಅಂತಂದರೆ ನೋಡಮ್ಮ, ನೀನು ಏನು ಮಾಡ್ತೀಯಾ? ಬೇಕಿದ್ರೆ ನಮ್ಮ ರೂಮಲ್ಲೇ ಇರ್ಬೋದು ನೀವು. ನಮ್ಮ ರೂಮ್ ನೋಡು ಅನುಕೂಲವಾಗಿದೆ. ಬೇಕಿದ್ರೆ ನಾವು ಸ್ವಲ್ಪ ದಿನದ ಮಟ್ಟಿಗೆ ಇಲ್ಲಿಗೆ ಶಿಫ್ಟ್ ಆಗ್ತೀವಿ. ಅಯ್ಯೋ ಬೇಡ ಅತ್ತೆ, ಹೇಗಿದ್ರು ಇನ್ನೊಂದು ವಾರ ಬಿಟ್ಟು ಅಮ್ಮನ ಮನೆಗೆ ಹೋಗ್ತೀನಲ್ಲ, ಅದಕ್ಕೆ ಯಾಕೆ ಸುಮ್ಮನೆ ಅಲ್ಲಿ ಇಲ್ಲಿ ಶಿಫ್ಟ್ ಆಗೋದು ಹೇಳಿ. ಇಲ್ಲೇ ಇರ್ತೀನಿ ಬಿಡಿ, ಪರವಾಗಿಲ್ಲ, ಏನು ತೊಂದರೆ ಇಲ್ಲ. ಈ ರೂಮು ಚೆನ್ನಾಗಿದೆ. ಈ ವಿಂಡೋಸ್ಗೆಲ್ಲನೂ ಕರ್ಟನ್ಸ್ ಎಲ್ಲ ಎಳೆದ್ಬಿಟ್ರೆ ರೂಮ್ಗೇನು ಗಾಳಿ ಅಷ್ಟೇನು ಬರಲ್ಲ. ಇನ್ನು ಬೆಳಕು ಬೇಕೇ ಬೇಕು. ಬೆಳಕಿಲ್ಲದೆ ಮನುಷ್ಯ ಇರೋದಕ್ಕಾಗುತ್ತಾ ಹೇಳಿಯತ್ತೆ. ಹಾಗಾಗಿ ಈಗ ನಾನು ಸ್ವೆಟರು, ಮಫ್ಲರು ಎಲ್ಲ ಹಾಕ್ಕೊಂಡು ಮಲ್ಕೊಂಡ್ಬಿಡ್ತೀನಿ ಈಗ ಸ್ವಲ್ಪ ಹೊತ್ತು. ಅಮ್ಮ ಇಲ್ಲಾಂದರೆ ನನ್ನಂತೂ ಬಿಡಲ್ಲ, ಅವಾಗಿಂದ ಬೈತಾನೆ ಇದ್ದಾರೆ ಅತ್ತೆ. ಹೌದು, ಮತ್ತೆ ಬೈದೆ ಇನ್ನೇನು ಮಾಡ್ತಾರೆ ಹೇಳು? ಅಲ್ಲ, ಅಮ್ಮ ಬೈತಿದ್ದಾರೆ ಅಂತ ಬೇಜಾರು ಮಾಡ್ಕೋಬಾರ್ದು. ದೊಡ್ಡವ್ರು ಹೇಳೋದು ಯಾವತ್ತಿದ್ರೂ ಒಳ್ಳೇದಕ್ಕೆ ಹೇಳಿರ್ತಾರೆ. ಅವ್ರ ಮಾತನ್ನ ಕೇಳಬೇಕು, ಅವ್ರ ಮಾತಿಗೆ ಬೆಲೆ ಕೊಡಬೇಕು. ಇಲ್ಲ ಅತ್ತೆ, ನಾನೇನು ಬೈಕೊಂತ ಇಲ್ಲ. ಅಲ್ಲ, ಅಮ್ಮ ಇನ್ನೇನಾದರೂ ಕೋಪ ಮಾಡ್ಕೊತಾರೆ ಅಂತ ಹೇಳಿದೆ ಅಷ್ಟೇ. ಸರಿ ನಮ್ಮ ಆಯಿತು. ಸರಿ ಮಗು ಕೊಡಿಲಿ, ನಾನು ಅದು ಡ್ರೈವರ್ಗೆ ಹೇಳ್ತೀನಿ. ಆದಿತ್ಯ ಎಲ್ಲಿ ಹೋಗಿದಾನೋ ಏನೋ ಗೊತ್ತಿಲ್ಲ. ಡ್ರೈವರ್ಗೆ ಹೇಳಿ ಎಲ್ಲ ಅದು ಐಟಮ್ಸ್ ಎಲ್ಲ ತರಿಸಿ ರೂಮಲ್ಲಿ ಇಡಿಸ್ಬಿಡ್ತೀನಮ್ಮ. ನೋಡು, ಎಲ್ಲನೂ ನೀಟಾಗಿ ಜೋಡಿಸ್ಕೊ. ಊರಿಗೆ ಹೋಗ್ಬೇಕಾದ್ರೂ ಅಷ್ಟೇ, ಎಲ್ಲನೂ ಪ್ಯಾಕ್ ಮಾಡ್ಕೊಂಡು ತೊಗೊಂಡೋಗು. ಯಾವ ವಸ್ತುನೂ ಇಲ್ಲ ಅನ್ನೋ ಥರ ಇರಬಾರ್ದು. ಈಗ ಊರಲ್ಲಿ ಅದೆಲ್ಲನೂ ಇಮಿಡಿಯೇಟಾಗಿ ಬೇಕು ಅದು ಇದು ಅಂತಂದರೆ ಸಿಗಲ್ಲ. ಈ ಡೈಪರ್ಸ್ ಎಲ್ಲನೂ ನಾನು ಆಲ್ರೆಡಿ ತೊಗೊಂಬಂದಿದ್ದೀನಿ. ಮಗುಗೆ ಏನೇನು ಬೇಕೋ ಎಲ್ಲ ನಾನು ತಂದಿದ್ದೀನಮ್ಮ. ನೀನೆಲ್ಲನೂ ನೀಟಾಗಿ ಪ್ಯಾಕ್ ಮಾಡಿಕೊಂಡು ತೊಗೊಂಡೋಗು. ಅಯ್ಯೋ ಬೀಗ್ರೆ, ನೀವಂತೂ ಅಲ್ಲ, ಅದೆಲ್ಲ ಯಾಕೆ ತರಕ್ಕೆ ಹೋಗಿದ್ರಿ? ನಾವೆಲ್ಲ ನೋಡ್ಕೋತೀವಲ್ಲ. ಯಾರು ಹೇಳಿದ್ದು ನೀವು ನೋಡ್ಕೊಳ್ಳಲ್ಲ ಅಂತ? ನೀವು ನೋಡ್ಕೋತೀರ ಅನ್ನೋದು ನನಗೆ ಗೊತ್ತಪ್ಪ. ಆದ್ರೂ ನನ್ನ ಮೊಮ್ಮಗಳಿಗೋಸ್ಕರ ನಾವು ಮಾಡ್ತಿರೋದಷ್ಟೇ. ನೋಡಿ, ನಮಗೆ ಆ ದೇವ್ರಿಗೆ ಏನೂ ಕಮ್ಮಿ ಮಾಡಿಲ್ಲ, ಎಲ್ಲನೂ ಎಚ್ಚೆತ್ತವಾಗೇ ಇದೆ. ಇನ್ಯಾರಿಗೆ ಮಾಡಬೇಕು? ನಾವು ನಮ್ಮ ಮಕ್ಕಳಿಗೆ ತಾನೇ ಮಾಡೋದು. ಏನು ತೊಂದರೆ ಇಲ್ಲ. ನೀವು ಆ ಥರ ಎಲ್ಲ ಗಿಲ್ಟಿ ಫೀಲ್ ಎಲ್ಲ ಮಾಡೋದಕ್ಕೆ ಹೋಗಬೇಡಿ. ಹಂಗನ್ಬಿಟ್ಟು ಅಯ್ಯೋ ಇವರೆಲ್ಲನೂ ತೆಗೆದು ಕೊಟ್ಟು ಕಳಿಸಿದ್ದಾರೆ, ಏನು ನಮಗೆ ಗತಿ ಇಲ್ಲ ಅಂತ ಕೊಡಿಸಿದ್ದಾರೆ ಅಂತಲೂ ಅಂದ್ಕೊಳ್ಳೋದಕ್ಕೆ ಹೋಗಬೇಡಿ. ಇದು ನಮ್ಮ ಪ್ರೀತಿಯಿಂದ ನಾವು ಕೊಡಿಸ್ತಾ ಇರೋದು ನಮ್ಮ ಮೊಮ್ಮಗಳಿಗೆ ಅಷ್ಟೇ. ನಿಜವಾಗ್ಲೂ ಬೀಗ್ರೆ, ನಿಮ್ಮಂಥ ಬೀಗರು ನಮ್ಮ ಅಳಿಯನ್ನ ತಳಿಯನ್ ಸಿಗೋದಕ್ಕೆ ನಾವಂತೂ ಪುಣ್ಯನೇ ಮಾಡಿದ್ದೀವಿ ಅಂತ ಅನಿಸುತ್ತೆ. ಇಷ್ಟೊತ್ತೆಲ್ಲ ದೊಡ್ಡ ದೊಡ್ಡ ಮಾತುಗಳೆಲ್ಲ ಆಡೋದಕ್ಕೆ ಹೋಗಬೇಡಿ ಬೀಗ್ರೆ. ನಮಗೂ ಆಮೇಲೆ ಜಂಬ ಗಿಂಬ ಬಂದು ಆಮೇಲೆ ನಿಮ್ಮನ್ನು ಏನೋ ಒಂದು ರೀತಿ ಟ್ರೀಟ್ ಮಾಡಿಬಿಟ್ರೆ ಕಷ್ಟ ಆಗಿಬಿಡುತ್ತೆ. ನೀವು ಆ ಥರ ಎಲ್ಲ ಮಾಡಲ್ಲ ಅಂತ ನನಗೆ ಗೊತ್ತು ಬೀಗ್ರೆ. ನೀವು ಆ ಥರ ಎಲ್ಲ ಮಾಡೋದಾಗಿದ್ರೆ ಇಷ್ಟೆಲ್ಲ ಅನುಸರಿಸ್ಕೊಂಡು ಹೋಗ್ತಾ ಇದ್ರ ಹೇಳಿ?
ನೋಡಿ ಇವತ್ತು ನನ್ನ ಮಗಳನ್ನ ನಮಗಿಂತ ಚೆನ್ನಾಗಿ ನೀವೇ ನೋಡ್ಕೋತಾ ಇದ್ದೀರಾ. ಅದು ನಿಜವಾಗ್ಲೂ ನಮಗೆ ತುಂಬ ಖುಷಿ ವಿಚಾರ. ಈಗಿನ ಕಾಲದಲ್ಲೂ ಈ ಥರ ಯಾರು ನೋಡ್ಕೋತಾರೆ ಹೇಳಿ? ಎಷ್ಟೋ ಜನ ನನ್ನ ಮಗಳಿಗೆ ಮದುವೆ ಮಾಡಬೇಕಾದ್ರೆ ಅಯ್ಯೋ ಕಾಣದೂರಿಗೆ ತಗೊಂಡೋಗಿ ಕೊಡ್ತಾ ಇದೀಯಾ, ಬೆಂಗಳೂರಿಗೆ ಕೊಡ್ತಾ ಇದೀಯಾ, ಅವ್ರು ಹೆಂಗೋ ಏನೋ ಗೊತ್ತಿರೋರ್ಗಾದ್ರೂ ಕೊಟ್ಟರೆ ಒಂದು ಹೆಚ್ಚು ಕಮ್ಮಿ ಆಯಿತು ಅಂತಂದರೆ ಹೋಗಿ ಒಂದು ಮಾತು ಕೇಳೋದಕ್ಕಾದ್ರೂ ಒಂದು ಹಕ್ಕಿರುತ್ತೆ. ಹಕ್ಕು ಅನ್ನೋದಕ್ಕಿಂತ ಒಂದು ಧೈರ್ಯ ಇರುತ್ತೆ. ಕೇಳಿದಾಗ ಅವ್ರೊಂದು ಸ್ವಲ್ಪ ಭಯ ಪಡ್ಬೋದು, ಈ ಥರ ಹೇಳ್ತಾ ಇದ್ರು. ಆದರೆ ನನಗೆ ನಿಜವಾಗ್ಲೂ ಆ ಟೈಮಲ್ಲಿ ಒಂದೊಂದ್ಸರಿ ಅನ್ಸೋದು, ಹೌದಲ್ವಾ, ಇಷ್ಟು ದೂರಕ್ಕೆ ಕೊಟ್ಬಿಟ್ಟು ಆಮೇಲೆ ನನ್ನ ಮಗಳಿಗೆ ಏನಾದರೂ ಕಷ್ಟ ಆಗಿಬಿಟ್ರೆ ಅಯ್ಯೋ ಅವಳಲ್ಲಿ ಹೇಗಿರ್ತಾಳೋ ಏನೋ, ಅಲ್ಲಿ ಅಡ್ಜಸ್ಟ್ ಆಗ್ತಾಳೋ ಇಲ್ವೋ, ಅವಳ ಜೀವನ ಹೆಂಗಿರುತ್ತೋ ಏನೋ ಅಂತ ನಾನು ತುಂಬ ಯೋಚನೆ ಮಾಡಿದ್ದೀನಿ. ಈ ನ್ಯೂಸ್ ಚಾನಲ್ಗಳಲ್ಲಿ ಆ ಮೊಬೈಲ್ಗಳಲ್ಲೆಲ್ಲ ಬರ್ತಾ ಇರ್ತಲ್ಲ, ಈ ವರದಕ್ಷಿಣೆ ಕಿರುಕುಳ ಕೊಟ್ಟರು, ಆ ಹುಡುಗಿಗೆ ಹಿಂಸೆ ಕೊಡ್ತಾಯಿದ್ರು, ಆ ಹುಡುಗಿ ಸೂಸೈಡ್ ಮಾಡ್ಕೊಂತು, ಆ ಹುಡುಗಿನ ಸಾಯಿಸ್ಬಿಟ್ಟಿದ್ದಾರೆ, ಕೊಲೆ ಮಾಡಿ ಆತ್ಮಹತ್ಯೆ ಅಂತ ಬಿಂಬಿಸಿದ್ದಾರೆ, ಅದು ಇದು ಅಂತ ಏನೇನೋ ಬರ್ತಾ ಇರೋದಲ್ಲ ನ್ಯೂಸ್ಗಳು. ಅದೆಲ್ಲ ನೋಡಿ ನೋಡಿ ನಮಗೂ ಒಂದು ರೀತಿ ಭಯನೇ ಇರ್ತಿತ್ತು ಬೀಗ್ರೆ. ನೀವು ತಪ್ಪು ತಿಳ್ಕೊಬೇಡಿ ಹೀಗೆ ಹೇಳ್ತಿದ್ದೀನಿ ಅಂತ. ಆದರೆ ಅಂಥವ್ರ ಮಧ್ಯದಲ್ಲಿ ನಿಮ್ಮಂಥ ಒಳ್ಳೆಯವರು ಇರ್ತಾರೆ ಅಂತ ನೀವು ತೋರಿಸ್ಕೊಟ್ರಿ. ಎಲ್ಲರೂ ಕೆಟ್ಟವರಾಗಿರೋದಿಲ್ಲ, ಹಾಗೆ ಎಲ್ಲರೂ ಒಳ್ಳೆಯವರಾಗೂ ಇರೋದಿಲ್ಲ. ಎಲ್ಲ ದೇವರಿಚ್ಛೆ. ನೋಡಿ ನನ್ನ ಮಗಳು ಈಗ ಎಷ್ಟು ಚೆನ್ನಾಗಿದ್ದಾಳೆ. ನಿಜವಾಗ್ಲೂ ನಾನು ಅವತ್ತೇನಾದರೂ ಹಾಗೆ ಹೀಗೆ ಅಂತ ಮಾತಾಡಿ ಮದುವೆ ತಪ್ಪಿಸ್ಬಿಟ್ಟಿದ್ರೆ ಇವತ್ತು ನನ್ನ ಮಗಳು ಈ ಸ್ಥಿತಿನಲ್ಲಿ ಇರ್ತಿದ್ಲೋ ಇಲ್ವೋ, ಅಥವಾ ಬೇರೆ ಎಲ್ಲ ಕೊಟ್ಟು ಮದುವೆ ಮಾಡ್ತಿದ್ವೋ, ಅಲ್ಲಿ ಯಾವ ಥರ ಇರ್ತಿದ್ಲೋ ಆ ದೇವ್ರಿಗೆ ಗೊತ್ತು. ನೀವಿಷ್ಟೊಂದೆಲ್ಲ ಹೇಳೋ ಅಂತ ದೊಡ್ಡ ಕೆಲಸಗಳು ನಾವೇನು ಮಾಡ್ತಾ ಇಲ್ಲ ಬಿಗ್ರೆ. ನಮ್ಮ ಮನೆಗೆ ಬಂದಿರೋ ಮಗಳು ಒಂಥರ ಟ್ರೀಟ್ ಮಾಡ್ತಾ ಇದೀವಿ ಅಷ್ಟೇ. ಇವಳು ನಮ್ಮ ಸೊಸೆಯಾಗಿ ಬಂದಿರ್ಬೋದು, ಆದರೆ ನಮ್ಮನೆ ಮಗಳಾಗಿ ಬಿಟ್ಟಿದ್ದಾಳೆ. ನಮ್ಮ ದೀಪ್ತಿ ಹೇಗೋ ಇವಳು ಹಾಗೇನೇನೆ. ನೋಡಿ ಎಲ್ಲರೂ ಒಬ್ರು ಮನೆ ಹೆಣ್ಮಕ್ಳೇನೇನೆ. ಅವ್ರನ್ನ ನಮ್ಮ ಮನೆಗೆ ತಂದಮೇಲೆ ನಾವು ಅವ್ರನ್ನ ಕೆಲಸದವ್ರ ಥರ ಟ್ರೀಟ್ ಮಾಡಿದೆ, ಒಳ್ಳೆ ಗೌರವ ಕೊಟ್ಕೊಂಡು ನಮ್ಮನೆ ಮಕ್ಳ ಥರ ನೋಡ್ಕೊಂಡ್ರೆ ಅವರು ನಮ್ಮ ಜೊತೆ ಚೆನ್ನಾಗೇ ಇರ್ತಾರೆ. ಆ ಮನೆಗಳಲ್ಲಿ ಬೇಜಾರಾಗುತ್ತೆ, ಅವ್ರು ಕಂಡ್ರೆ ಇವ್ರಿಗಾಗಲ್ಲ, ಇವ್ರನ್ನ ಕಂಡ್ರೆ ಅವ್ರಿಗಾಗಲ್ಲ ಅನ್ನೋ ಪರಿಸ್ಥಿತಿ ಬರೋದೇ ಇಲ್ಲ. ನಾವು ಆ ಮನೆ ಹೆಣ್ಮಗಳು ನಮ್ಮ ಮನೆಗೆ ತಂದಿದ್ದೀವಿ ಅಂದಾಗ ಅವಳನ್ನ ನಮ್ಮನೆ ಮಗಳ ಥರ ನೋಡ್ಕೋಬೇಕು. ಅವಳು ನಮ್ಮನೆಗೆ ಎಲ್ಲಾರನ್ನೂ ಬಿಟ್ಟು ನಮ್ಮನ್ನು ನಂಬಿ ನಮ್ಮನೆಗೆ ಬಂದಿರ್ತಾಳೆ ಅಂತ ಅಂದಾಗ ನಾವು ಅವಳಿಗೆ ಗೌರವ ಕೊಡಬೇಕು, ಅವಳ ಇಷ್ಟ ಕಷ್ಟಗಳನ್ನ ನಾವು ನೋಡ್ಕೋಬೇಕು. ನಾವು ಮಾಡ್ತಿರೋದು ಅದೇನೇನೆ. ಏನು ಅದರಲ್ಲಿ ದೊಡ್ಡದಕ್ಕೆ ಏನೂ ಇಲ್ಲ ಬಿಗ್ರೆ. ನೋಡಿ ನೀವು ಇವತ್ತೇ ಆಗಿರ್ಬೋದು, ಇನ್ನೊಂದು ದಿನನೇ ಆಗಿರ್ಬೋದು, ನಿಮ್ಮ ಮಗಳ ಬಗ್ಗೆ ಏನು ಯೋಚನೆ ಮಾಡಕ್ಕೆ ಹೋಗ್ಬೇಡಿ. ಇವಳು ನಮ್ಮನೆ ಮಗಳು, ನಮ್ಮ ಮಗಳು. ನಿಮ್ಮ ಮಾತು ಕೇಳಿ ತುಂಬ ಖುಷಿ ಆಯಿತು ಬೀಗ್ರೆ, ತುಂಬ ಖುಷಿ ಆಯಿತು.